ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಫ್ರೈಡೇ, ಇವಾಗ 12 ಇಂದ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ನಮ್ಮ ವೀಕೆಂಡ್ ಯಾವ ರೀತಿ ಇರ್ತದೆ ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಮಕ್ಕಳಿಗೆ ರಜೆ ಇವತ್ತು, ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನ ರಜೆ. ಇಲ್ಲಿ ವಾರಕ್ಕೆ 4 ದಿನ ಮಾತ್ರ ಸ್ಕೂಲ್. ಸೊ ಇವತ್ತು ಫ್ರೈಡೇ ಹೋಮ್ ವರ್ಕ್ ಬರೀಲಿಕ್ಕೆ. ನಮ್ಮ ಹೋಮ್ ವರ್ಕ್ ಎಲ್ಲ ಆಲ್ಮೋಸ್ಟ್ ಫ್ರೈಡೇ ಮುಗಿಸ್ತೇವೆ ನಾವು, ಮತ್ತು ಸ್ಯಾಟರ್ಡೆ ಸಂಡೇ ಜಾಸ್ತಿ ಇಡುವುದಿಲ್ಲ. ಹಸ್ಬೆಂಡಿಗೆ ಕೂಡ ರಜೆ ಇರ್ತದಲ್ವಾ, ಅವಾಗ ಇವರು ಬರೀಲಿಕ್ಕೆ ಕೇಳೋದಿಲ್ಲ. ಡೋಂಟ್ ಶೇಕ್ ಹಿಯರ್ಗು. ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಚಪಾತಿ ಮಾಡಿದ್ದೆ, ಇವಾಗ ಇನ್ನು ಬರೀಬೇಕು. ಇಲ್ಲಿನ ಸ್ಕೂಲ್ಸಲ್ಲಿ ಮಕ್ಕಳಿಗೆ ಒಂದು ಆ್ಯಪನ್ನು ಪ್ರೊವೈಡ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಡೇಯಲ್ಲಿ ನಡೆದ ಕ್ಲಾಸ್ ವರ್ಕನ್ನು ಅಥವಾ ಹೋಮ್ ವರ್ಕ್ ಏನಾದರೂ ಕೊಟ್ಟಿದ್ದರೆ ಅದನ್ನೆಲ್ಲ ಆ ಪರ್ಟಿಕ್ಯುಲರ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಚಾನಲ್ ಇದೆ, ಅಲ್ಲಿಗೆ ಹೋಗಿ ಏನಾದರೂ ಪೆಂಡಿಂಗ್ ನೋಟ್ಸ್ ಇದ್ದರೆ ಕಂಪ್ಲೀಟ್ ಮಾಡ್ಬೋದು. ಮತ್ತು ಅವ್ರದ್ದು ಆನ್ಲೈನ್ ಕ್ಲಾಸಸ್ ಕೂಡ ಇದೇ ಆ್ಯಪಲ್ಲಿ ನಡೆಯೋದು. ನನ್ನ ಮಗ ಇಲ್ಲಿ ಕಿಚನ್ ಟಾಯ್ಸಲ್ಲಿ ಆಡ್ತಾ ಇದ್ದಾನೆ. ಫ್ರೂಟ್ ಸಲಾಡಿಗೆ ನೋಡಿ, ಮಗಂದು ಫುಡ್ ಬಂದಿದೆ, ಬರ್ಗರ್, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮತ್ತು ನೀರಂತೆ. ನೀರಿಲ್ಲ ಇದರಲ್ಲಿ. ಹಸ್ಬೆಂಡ್ಗೆ ಇವಾಗ ಸೆಕೆಂಡ್ ಶಿಫ್ಟ್ ನಡೀತಾ ಇದೆ, ಸೊ ಅವರು ಡ್ಯೂಟಿಗೆ ಹೋದರು. ಆಮೇಲೆ ಮಕ್ಕಳು ಸ್ವಲ್ಪ ಟ್ಯಾಬ್ ಬೇಕು ಅಂತ ಕೇಳ್ತಾ ಇದ್ರು, ಅದಕ್ಕೆ ಸ್ವಲ್ಪ ಟ್ಯಾಬ್ ಕೊಟ್ಟೆ ಆಡಲಿ ಅಂತ. ಇವರು ವೇರ್ ಮಾಡಿದ್ದು ಗ್ಲಾಸ್, ಅದು ಸ್ಕ್ರೀನ್ ಟೈಮಿಗೆ ಅಂತಲೇ ನಾನು ತೊಗೊಂಡದ್ದು. ಕಣ್ಣಿದ್ದೇನು ಪ್ರಾಬ್ಲಮ್ ಇಲ್ಲ ಅವರಿಗೆ. ಫ್ರೈಡೇಯಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದು. ಸಂಜೆ ಒಂದು ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ಲೂಡೋ ಆಡಿ ಮಲಗಿದ್ವಿ. ಆಮೇಲೆ ಜಾಸ್ತಿ ಯಾವುದು ಶೂಟ್ ಮಾಡಲಿಲ್ಲ ನಾನು. ಅವ್ರು ಆಡ್ತಾ ಇದ್ರು, ಅದನ್ನೆಲ್ಲ ಶೂಟ್ ಮಾಡಲಿಲ್ಲ. ನನಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು. ಇವತ್ತು ಸ್ಯಾಟರ್ಡೆ, ನಿನ್ನೆದು ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನನ್ನ ಮಗ ಇವತ್ತು ಬರಿತಾ ಇದ್ದಾನೆ ಎದ್ದು. ನಿನ್ನೆ ಒಂದು ನೋಟ್ಸ್ ಎಲ್ಲ ಕಂಪ್ಲೀಟ್ ಆಗಲಿಲ್ಲ. ವೀಕ್ ಡೇಸ್ ಇದ್ದು ಕೂಡ ನೋಟ್ಸ್ ಇತ್ತಲ್ವಾ, ಮತ್ತು ಹೋಮ್ ವರ್ಕ್, ವೀಕೆಂಡಿದ್ದು ಹೋಮ್ ವರ್ಕ್ ಎಲ್ಲ ಅಂತ ಹೇಳಿ ನಿನ್ನೆ ಕಂಪ್ಲೀಟ್ ಆಗಲಿಲ್ಲ. ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಎದ್ದ ತಕ್ಷಣ ಕೂತಿದ್ದಾನೆ ಬರೀಲಿಕ್ಕೆ. ಈ ವಾರ ಅವನೆಲ್ಲ ನೋಟ್ಸನ್ನು ರಫಲ್ಲೇ ಬರೆದಿದ್ದ, ಅದನ್ನು ಇವಾಗ ಕಾಪಿ ಮಾಡ್ತಾ ಇದ್ದಾನೆ. ಹೊಸ ಬುಕ್ ಅಲ್ಲ, ಸ್ವಲ್ಪ ಕ್ಲೀನ್ ಆಗಿರಲಿ ಅಂತ ನಾನೇ ಹೇಳಿದ್ದು ರಫಲ್ಲಿ ಬರೀಲಿಕ್ಕೆ. ನನ್ನ ಮಗ ನೋಡಿ ಇಲ್ಲಿ ಡಿಶ್ ವಾಶ್ ಮಾಡೋದು, ಅವನಿಗಿಂತ ಕೆಲಸ ಎಲ್ಲ ಇಷ್ಟ. ಸ್ಟಾರ್ಟ್. ಬಸ್ ನಾನು ಮಕ್ಕಳನ್ನ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಡ್ರಾಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. 3 o'clock ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಅವರದ್ದು. ಆಲ್ರೆಡಿ 2:56 ಆಯಿತು. ಸೊ ಸ್ವಲ್ಪ ಲೇಟ್ ಆಯಿತು. ಇವತ್ತು ಅವ್ರು 2 hours ಮಾಡ್ತಾರೆ. ಸ್ಯಾಟರ್ಡೆ 2 hours ಮಾಡಿದರೆ ಸಂಡೇ ಹೋಗಬೇಕು ಅಂತ ಇಲ್ಲ, ಇಲ್ಲಾಂದರೆ 1 hour ಮಾಡಿದರೆ ಸಂಡೇ ಕೂಡ ಹೋಗಬೇಕು, ಸ್ಯಾಟರ್ಡೆ ಕೂಡ ಹೋಗಬೇಕು. ಮತ್ತು ಲಾಸ್ಟ್ ವೀಕಲ್ಲಿ, ಪ್ರೀವಿಯಸ್ ವೀಕಲ್ಲಿ ಮಳೆ ಇತ್ತಲ್ವ, ಆವಾಗ ಡ್ಯಾನ್ಸ್ ಕ್ಲಾಸ್ ಮಾಡಲಿಲ್ಲ ಅವರು. ಅದಕ್ಕೋಸ್ಕರ ಅದರ ಕ್ಲಾಸನ್ನು ಇವಾಗ ಅವರು ಕಾಂಪನ್ಸೇಟ್ ಮಾಡಬೇಕು. ಅದಕ್ಕೆ ಇವತ್ತು 2 hours, ನಾಳೆ 2 hours ಹೋಗ್ತಿದ್ದಾರೆ. ಓಕೆ, ಅವ್ನು ವಿಡಿಯೋ ಮಾಡ್ತಾನಂತೆ, ನಾನು ಡ್ರೈವ್ ಮಾಡಬೇಕಂತೆ. ಬಾಯ್ ಬಾಯ್. ಡ್ಯಾನ್ಸ್ ಕ್ಲಾಸ್ ಮುಗಿಸಿ ಮತ್ತು ಸ್ನಾನ ಮಾಡಿ ಊಟ ಮಾಡಿ ಇವರನ್ನು ಇಲ್ಲಿ ನಾನು ಆಟ ಆಡಲಿಕ್ಕೆ ಕರ್ಕೊಂಡು ಬಂದೆ. ಇಲ್ಲಿ ಸೈಕ್ಲಿಂಗ್ ಮಾಡಲಿಕ್ಕೆ ತುಂಬ ಪ್ಲೇಸ್ ಇದೆ, ಪಾರ್ಕಿಂಗ್ ಪ್ಲೇಸ್ ಇದೆ. ಅಲ್ಲೇ ಸ್ವಲ್ಪ ರೌಂಡ್ ಹೊಡೆದು, ಮತ್ತು ಲಾನ್ ಏರಿಯಾ ಇಲ್ಲಿದೆ, ಅದಕ್ಕೊಂದು ರೌಂಡ್ ಹೊಡೆದು ಮತ್ತೆ ಮನೆಗೆ ಕರ್ಕೊಂಡು ಬಂದೆ ನಾನು. ಇವಾಗ ಈ ಟೈಮ್ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಸೆಕೆ ಕೂಡ ಇಲ್ಲ,
ಚಳಿ ಕೂಡ ಇಲ್ಲ, ಒಂಥರ ನಾರ್ಮಲ್ ಟೆಂಪರೇಚರ್ ಇದೆ. ಮತ್ತು ಸಮ್ಮರ್ ಸ್ಟಾರ್ಟ್ ಆದರೆ ನಮಗೆ ಒಮ್ಮೆ ಸ್ನಾನ ಮಾಡಿ ಬಂದರೆ ಆಟ ಆಡಿದ ಮೇಲೆ ಇನ್ನೊಮ್ಮೆ ಮನೆಗೆ ಹೋಗಿ ಸ್ನಾನ ಮಾಡಬೇಕು, ಅಷ್ಟೊಂದು ಬೆವರುತ್ತೆ. ಮತ್ತು ಇಲ್ಲಿ ಹ್ಯುಮಿಡಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಸೈಕ್ಲಿಂಗ್ ಎಲ್ಲ ಆದಮೇಲೆ ಮನೆಗೆ ಬಂದು ನನ್ನ ಮಗ ಪ್ರೇಯರ್ ಮಾಡ್ತಾ ಇದ್ದಾನೆ. ಅವರಿಗೆ ಸ್ವಲ್ಪ ಸ್ಪಿರಿಚುವಲಿ ಕೂಡ ನಾವು ಬೆಳೆಸ್ಬೇಕಲ್ವಾ, ಸೊ ಡೈಲಿ ಅವನಿಗೆ ಪ್ರೇಯರ್ ಕಂಪಲ್ಸರಿ. ಮತ್ತು ಮುಂಚೆಲ್ಲ ಅವನ ಜೊತೆ ಸಣ್ಣವ ಕೂಡ ಕೂರ್ತಾ ಇದ್ದೆ, ಇವಾಗ ಸ್ವಲ್ಪ ಕೂರ್ತಾ ಇಲ್ಲ. ಅವನದು ಪ್ರೇಯರ್ ಆದಮೇಲೆ ಮತ್ತೆ ನಾನು ಅವನಿಗೊಂದು ಸಣ್ಣ ಪ್ರೇಯರ್ ಇದೆ, ಅವರ್ ಫಾದರ್, ಆ ಪ್ರೇಯರನ್ನು ನಾನು ಅವನಿಗೆ ಓದಿಸ್ತೇನೆ. ಅವನಿಗೆ ಪ್ರೇಯರ್ ಓದಿಸಿ ಆದಮೇಲೆ ದೊಡ್ಡವನಿಗೆ ನಾನು ಆಲ್ಮೋಸ್ಟ್ ಎವ್ರಿ ಡೇ ಒಂದೊಂದು ಲ್ಯಾಂಗ್ವೇಜ್, ಅರೇಬಿಕ್, ಕನ್ನಡ, ಹಿಂದಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ಒಂದು 4 ಲೈನ್ ಓದಿಸ್ತೇನೆ. ಆವಾಗ ಅವರಿಗೆ ಅಕ್ಷರದ್ದು ನೆನಪಿರ್ತದೆ, ಇಲ್ಲದಿದ್ದರೆ ಬೇಗ ಮರ್ತೋಗ್ತಾರೆ. ಅದಾದಮೇಲೆ ನಾವು ಮಲಗಿದ್ವಿ. ಇನ್ನು ನೆಕ್ಸ್ಟ್ ವ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ಸಂಡೇ ನನ್ನ ಮಗ, ಇದು ಸಂಡೇ ದಿನ ನನ್ನ ಮಗ ಚರ್ಚಿದ್ದು ಕ್ಯಾಟಕಿಸಮ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನೆ. ವಾರ ಸ್ಟಾರ್ಟ್ ಆದ ದಿನದಿಂದ ಎವ್ರಿ ಸಂಡೇ ಕ್ಯಾಟಕಿಸಮ್ ಕ್ಲಾಸ್ ಆನ್ಲೈನೇ ನಡೀತಾ ಇದೆ. ಸೊ ನಮ್ಮ ಕೊಂಕಣಿ ಮಾಸ್ ಮತ್ತು ಈ ಒಂದು ಕ್ಲಾಸ್ ಒಂದೇ ಟೈಮಲ್ಲಿ ಆದದ್ರಿಂದ ಈ ವಾರ ನಾವು ಚರ್ಚಿಗೆ ಹೋಗಲಿಲ್ಲ. ಇವನಿಗೆ ಕ್ಲಾಸ್ ಆಗ್ತಾ ಇರಬೇಕಾದ್ರೆ ನಾನು ಸಣ್ಣ ಒಂದು ಹೋಮ್ ವರ್ಕ್ ಮಾಡ್ತಾ ಇದ್ದೆ. ಅವನಿಗೆ ಸ್ವಲ್ಪ ಪ್ರಿಂಟೌಟ್ಸ್ ಎಲ್ಲ ತೆಗಿಲಿಕ್ಕಿತ್ತು, ಅದನ್ನು ತೆಗೆದು ಅವನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೇನೆ. No, wrong. 9. Yeah. ಸಂಡೇ ಕೂಡ ಊಟ ಆದಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದರು. ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕಾದ್ರೆ ನಾನು ಇವ್ರ ಹತ್ರ ಹೇಳಿದ್ದೆ ನಿಮಗೆ ಆಮೇಲೆ ನಾನೊಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತೇನೆ ಅಂತ. ಬಟ್ ಆ ದಿವಸ ಮಳೆ ಬಂತು, ಹಾಗೆ ನನಗೆ ಪಾರ್ಕಿಗೆ ಕರ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಅದಕ್ಕೆ ಹಸ್ಬೆಂಡ್ ಹತ್ರ ಹೇಳಿದ್ದೆ ಮೆಗಾ ಮಾಲಿಗೆ ಹೋಗಿ ಬರುವ ಅಂತ. ಹಾಗೆ ನಾವು ಮೆಗಾ ಮಾಲಿಗೆ ಹೊರಡಬೇಕಾದ್ರೆ ನೋಡಿ, ಜಸ್ಟ್ ಮಳೆ ಬಂದು ಸ್ಟಾಪ್ ಆದಮೇಲೆ ಫುಲ್ ನಮಗೆ ಅಲ್ಲಿ ಮನೆಯಿಂದ ನೋಡಬೇಕಾದ್ರೆ ಹೊಗೆ ಥರ ಕಾಣಿಸ್ತಾ ಇತ್ತು. ನಾವು ಅಂದ್ಕೊಂಡ್ವಿ ಎಲ್ಲಿಯಾದರೂ ಫೈರ್ ಆಗಿರ್ಬೋದು ಅದರ ಹೊಗೆ ಅಂತ. ಅದಕ್ಕೆ ಸ್ವಲ್ಪ ಬೀಚ್ ಸೈಡಿಂದ ನೋಡ್ಕೊಂಡು ಹೋಗುವ ಅಂತ ಆ ಸೈಡಲ್ಲಿ ಹೋಗಿದ್ವಿ. ಬಟ್ ಇದು ಇಲ್ಲಿ ನಮಗೆ ವಿಡಿಯೋದಲ್ಲಿ ಕ್ಲೌಡ್ ಥರ ಕಾಣ್ತದೆ, ಬಟ್ ಲೈವ್ ನೋಡಬೇಕಾದ್ರೆ ಹೊಗೆ ಥರ ಕಾಣ್ತಾ ಇತ್ತು. ಫೈನಲಿ ಅದು ಹೊಗೆಯ ಕ್ಲೌಡ್ ಅಂತ ಗೊತ್ತಾಗಲಿಲ್ಲ. ನಾವು ಮೆಗಾ ಮಾಲಿಗೆ ರೀಚ್ ಆದ್ವಿ. ಮೆಗಾ ಮಾಲ್ ಒಳಗಡೆ ಆಂಟಿಕ್ಸ್ ಲ್ಯಾಂಡ್ ಅಂತ ಮಕ್ಕಳಿಗೆ ಒಂದು ಫ್ಯಾಮಿಲಿ ಥೀಮ್ ಪಾರ್ಕ್ ಇದೆ. ಅಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ತುಂಬ ಇಷ್ಟ ಆಗ್ತದೆ. ನಾವು ಬೇರೆ ಕಡೆ ಸಿಟಿ ಸೆಂಟರಿಗೆಲ್ಲ ಹೋಗ್ತಾ ಇದ್ವಿ, ಅಲ್ಲಿ ಅವರು ಅಷ್ಟೊಂದು ಇಷ್ಟಪಟ್ಟು ಆಡಲ್ಲ. ಬಟ್ ಇಲ್ಲಿ ಮೆಗಾ ಮಾಲ್ ಇದೆ ಆಂಟಿಕ್ಸ್ ಲ್ಯಾಂಡಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಅದಕ್ಕೆ ನಾವು ಇವರಿಗೆ ಒಂದು ತಿಂಗಳಿಗೆ 1-2 ಸಲ ಆದರೂ ಇಲ್ಲಿಗೆ ಕರ್ಕೊಂಡು ಹೋಗ್ತೇವೆ. ಸೊ ಇವತ್ತು ಬಂದಿದ್ದೇವೆ. ಇಲ್ಲಿ ನೋಡಿ ಮೆಗಾ ಮಾಲ್ ಇದು ವ್ಯೂ. ಆಂಟಿಕ್ಸ್ ಲ್ಯಾಂಡಿಗೆ ರೀಚ್ ಆದ್ವಿ. ಇಲ್ಲಿ ಒಂದು ಕಾರ್ಡ್ ಇರ್ತದೆ ನಮಗೆ, ಅದಕ್ಕೆ ರೀಚಾರ್ಜ್ ಮಾಡಿದರೆ ಇಷ್ಟೊಂದು ಪಾಯಿಂಟ್ ಸಿಗ್ತದೆ. ಆ ಪಾಯಿಂಟ್ಸಲ್ಲಿ ಒಂದೊಂದು ಗೇಮಿಗೆ ಇಷ್ಟಿಷ್ಟು ಪಾಯಿಂಟ್ ಅಂತ ಇರ್ತದೆ. ಅದನ್ನು ಪಾಯಿಂಟ್ಸ್ ಮುಗಿಯುವವರೆಗೆ ಆ ಕಾರ್ಡಲ್ಲಿ ಆಡ್ತಾ ಇರ್ಬೋದು. ಮತ್ತು ಪಾಯಿಂಟ್ಸ್ ಮುಗಿದ ಮೇಲೆ ಇನ್ನೊಮ್ಮೆ ಅದಕ್ಕೆ ರೀಚಾರ್ಜ್ ಮಾಡಿ ಮತ್ತೆ ಆಡೋದು. ಇದು ಟ್ಯೂಬ್ ಟೌನ್ ಅಂತ. ಇಲ್ಲಿ ಮಕ್ಕಳನ್ನು ನಾವು 1 hour 2 hour ಹಾಗೆ ನಾವು ಬಿಟ್ಟು ಹೋಗ್ಬೋದು. ಅದಕ್ಕೆ ಅವರನ್ನು ನೋಡ್ಕೊಳ್ಳಿಕ್ಕೆ ಎಲ್ಲೊಬ್ರು ಜನ ಇರ್ತಾರೆ.
ಅವರ ಹತ್ರ ನಮ್ಮ ಫೋನ್ ನಂಬರ್ ಎಲ್ಲ ಬರೆದು ಟೈಮ್ ಎಲ್ಲ ಬರೆದು ಮತ್ತೆ ನಮಗೆ ಶಾಪಿಂಗ್ ಏನಾದರೂ ಮಾಡಲಿಕ್ಕಿದ್ರೆ ನಾವು ಅವರನ್ನಲ್ಲಿ ಬಿಟ್ಟು ಹೋಗ್ಬೋದು. ಯಾವಾಗಲೂ ನಾವು ಬೌಲಿಂಗ್ ಆಡಲಿಕ್ಕೆ ಹೋಗ್ತೇವೆ ಮಕ್ಕಳನ್ನ ಇಲ್ಲಿ ಬಿಟ್ಟು. ಬಟ್ ಈ ಸಲ ನನಗೊಂದು ನನ್ನ ಸಿಮ್ಮಿದ್ದು ಸರ್ವಿಸ್ ಸೆಂಟರಿಗೆ ಹೋಗಬೇಕಿತ್ತು, ಅದಕ್ಕೆ ಅವರನ್ನಲ್ಲಿ ಬಿಟ್ಟು ನಾವು ಸರ್ವಿಸ್ ಸೆಂಟರಿಗೆ ಹೋಗಿ ಬಂದ್ವಿ. ಇಲ್ಲಿ ಒಂದು ನೋಡಿ ಸ್ನೇಕ್ ಶೋಗೆ ಒಂದೆರಡು ಸ್ನೇಕ್ ಇಟ್ಟಿದ್ದಾರೆ. ಅದು ಯಾವಾಗಲೂ ನಾವು ಬರಬೇಕಾದ್ರೆ ಮಲಗ್ತಾನೆ ಇರ್ತಾ ಇತ್ತು. ಈ ಸಲನೇ ನಾನು ಫಸ್ಟ್ ಟೈಮ್ ನೋಡಿದ್ದು ಅದರ ಮೂಮೆಂಟ್. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅದಾದಮೇಲೆ ಮಕ್ಕಳಿಗೆ ಅಲ್ಲಿ ಪಿಜ್ಜಾ ಕೊಡಿಸಿ ನಾವು ಕೂಡ ಪಿಜ್ಜಾ ತಿಂದು ಮನೆಗೆ ಬಂದ್ವಿ. ಯಾಕಂದರೆ ಮಕ್ಕಳಿಗೆ ನೆಕ್ಸ್ಟ್ ಡೇ ಕ್ಲಾಸ್ ಇದೆಯಲ್ವಾ. ಇದಾಗಿತ್ತು ನನ್ನ ಮಕ್ಕಳ ವೀಕೆಂಡ್ ಬ್ಲಾಗ್. ಅವರು 3 ದಿನದಲ್ಲಿ ಏನು ಮಾಡ್ತಾರೆ ಅಂತ ತೋರಿಸಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿದ್ದೇನೆ. ತುಂಬ ಡೀಟೇಲ್ ಆಗಿ ಹೋಗಲಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗ್ತದೆ ಅಂತ ಶಾರ್ಟ್ ಆಗಿ ನಾನು ತೋರಿಸಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.